ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, T20 ವರ್ಲ್ಡ್ ಕಪ್ 2024 ಅಂದರೆ ಇದೇ ವರ್ಷ ಜೂನ್ 2ನೇ ತಾರೀಕಿಂದ ಶುರುವಾಗ್ತಾ ಇದೆ. ಅದು ಯಾವ್ಯಾವ ಸ್ಟೇಡಿಯಮ್ಮಲ್ಲಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸ್ಟೇಡಿಯಮ್ಗಳ ಹೆಸರನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಟೋಟಲ್ಲು 9 ಸ್ಟೇಡಿಯಮ್ಗಳಲ್ಲಿ ನಡೆಯುತ್ತೆ. ಅದರಲ್ಲಿ 3 ಕೆರಿಬಿಯನ್ ಸ್ಟೇಡಿಯಮ್ಮು, 6 ನ್ಯೂಯಾರ್ಕ್ USA ಸ್ಟೇಡಿಯಮ್ಗಳಲ್ಲಿ ನಡೆಯುತ್ತೆ. ಅದರಲ್ಲಿ ಯಾವ್ಯಾವ ಸ್ಟೇಡಿಯಮ್ಮಲ್ಲಿ ನಡೆಯುತ್ತೆ ಆ ಸ್ಟೇಡಿಯಂ ಹೆಸರೆಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇ ಸ್ಟೇಡಿಯಂ ಹೆಸರು ಗ್ರ್ಯಾಂಡ್ ಪ್ರೈರಿ ಸ್ಟೇಡಿಯಂ, ಡಲ್ಲಾಸ್. ಇದು ಡಲ್ಲಾಸಲ್ಲಿದೆ. ಈ ಸ್ಟೇಡಿಯಂ ಹೆಸರು ಗ್ರ್ಯಾಂಡ್ ಪ್ರೈರಿ. ಮತ್ತು ಎರಡನೇ ಸ್ಟೇಡಿಯಮ್ಮು ಪ್ರಾವಿಡೆನ್ಸ್ ಸ್ಟೇಡಿಯಂ, ಗಯಾನಾ. ಈ ಗಯಾನಾ ಸ್ಟೇಡಿಯಮ್ಮು ಇದು ಮೋಸ್ಟ್ಲಿ ಕೆರಿಬಿಯನ್ ನಾಡಲ್ಲೇ ಬರುತ್ತೆ ಅಂದ್ಕೊತೀನಿ, ಪ್ರಾವಿಡೆನ್ಸ್ ಸ್ಟೇಡಿಯಂ ಅಂತ ಹೇಳಿ. ಮೂರನೇ ಸ್ಟೇಡಿಯಮ್ಮು ಕೆನ್ಸಿಂಗ್ಟನ್ ಓವಲ್ ಅನ್ನೋದೊಂದು ಸ್ಟೇಡಿಯಂ ಹೆಸರು. ಇದು ಬ್ರಿಡ್ಜರ್ಟೌನ್, ಬಾರ್ಬಡಾಸಲ್ಲಿದೆ. ಮೂರನೇ ಸ್ಟೇಡಿಯಮ್ಮು ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕೆನ್ಸಿಂಗ್ಟನ್ ಓವಲ್, ಬ್ರಿಡ್ಜ್ಟೌನ್, ಬಾರ್ಬಡಾಸ್. ಮತ್ತು ನಾಲ್ಕನೇ ಸ್ಟೇಡಿಯಮ್ಮು ನಸ್ಸಾವು ಕೌಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, ನ್ಯೂಯಾರ್ಕ್. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ನಸ್ಸಾವು ಕೌಂಟಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ನ್ಯೂಯಾರ್ಕಲ್ಲಿ ಇದು ಇದೆ. ಸರ್ ವೈವನ್ ರಿಚರ್ಡ್ ಸ್ಟೇಡಿಯಂ, ನಾರ್ತ್ ಸೌಂಡ್, ಆಂಟಿಗುವಾ. ಇದು 5ನೇ ಸ್ಟೇಡಿಯಂ. ಸರ್ ವಿವಾನ್ ರಿಚರ್ಡ್ಸ್ ಸ್ಟೇಡಿಯಂ, ನಾರ್ತ್ ಸೌಂಡ್, ಆಂಟಿಗುವಾ. 6ನೇ ಸ್ಟೇಡಿಯಂ ಯಾವುದು ಅಂತ ನೋಡೋದಾದರೆ ಸೆಂಟ್ರಲ್ ಬ್ರೋವಾರ್ಡ್ ರೀಜನಲ್ ಪಾರ್ಕ್ ಸ್ಟೇಡಿಯಂ, ಟರ್ಫ್ ಗ್ರೌಂಡ್, ಲೌಡೆರ್ಹಿಲ್, ಫ್ಲೋರಿಡಾ ಅನ್ನೋದೊಂದು ಸಿಟಿ. ಆ ಸಿಟಿಯಲ್ಲಿ ಇದು ಇದೆ. ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ತುಂಬ ದೊಡ್ಡದಾಗಿದೆ ಸ್ಟೇಡಿಯಂ ಹೆಸರು. ಸೆಂಟ್ರಲ್ ಬ್ರೋವಾರ್ಡ್ ರೀಜನ್ಸ್ ಪಾರ್ಕ್ ಸ್ಟೇಡಿಯಂ, ಟರ್ಫ್ ಗ್ರೌಂಡ್, ಲೌಡೆರ್ಹಿಲ್, ಫ್ಲೋರಿಡಾ. 7ನೇ ಸ್ಟೇಡಿಯಂ ಯಾವುದಪ್ಪ ಅಂದರೆ ಬ್ರಯನ್ ಲಾರಾ ಸ್ಟೇಡಿಯಂ, ಟರೌಬಾ, ಟ್ರಿನಿಡಾಡಲ್ಲಿದೆ. ಇದು ಬ್ರಯನ್ ಲಾರಾ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಕೆರಿಬಿಯನ್, ವೆಸ್ಟ್ ಇಂಡೀಸ್ ಅವರು ಬ್ರಯನ್ ಲಾರಾ. ಅವ್ರ ಹೆಸರನ್ನ ಆ ಸ್ಟೇಡಿಯಂಗೆ ಇಟ್ಟಿದ್ದಾರೆ. ಮತ್ತು 8ನೇ ಸ್ಟೇಡಿಯಮ್ಮು ಆರ್ನೋಸ್ ವೇಲ್ ಗ್ರೌಂಡ್, ಕಿಂಗ್ಸ್ಟೌನ್, ಸೇಂಟ್ ವಿನ್ಸೆಂಟ್. 8ನೇ ಸ್ಟೇಡಿಯಮ್ಮು ಆರ್ನೋಸ್ ವೇಲ್ ಗ್ರೌಂಡ್, ಕಿಂಗ್ಸ್ಟೌನ್, ಸೇಂಟ್ ವಿನ್ಸೆಂಟ್. ಮತ್ತು 9ನೇ ಸ್ಟೇಡಿಯಮ್ಮು ಡ್ಯಾರೆನ್ ಸ್ಯಾಮಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, ಗ್ರಾಸ್ ಐಸ್ಲೆಟ್, ಸೇಂಟ್ ಲೂಸಿಯಾ. 9ನೇದು ಡ್ಯಾರೆನ್ ಸ್ಯಾಮಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, ಗ್ರಾಸ್ ಐಸ್ಲೆಟ್, ಲೂಸಿಯಾ. ಈ ಡ್ಯಾರೆನ್ ಸ್ಯಾಮಿ ಅಂತಂದರೆ ವೆಸ್ಟ್ ಇಂಡೀಸ್ನ ಫೇಮಸ್ ಕ್ರಿಕೆಟ್ ಪ್ಲೇಯರು, ನೀವು ನೋಡಿರ್ತೀರ. ಕ್ಯಾಪ್ಟನ್ ಕೂಡ ಆಗಿದ್ದರು 2011ರಲ್ಲೆಲ್ಲ. ಮತ್ತು ಈಗ ಯಾರಾಗಿದ್ದಾರೋ ಗೊತ್ತಿಲ್ಲ, ಅವ್ರ ಹೆಸರನ್ನು ಅಲ್ಲಿಗೆ ಇಟ್ಟಿದ್ದಾರೆ. ಸ್ನೇಹಿತರೆ, ಈ ಬಾರಿಯ ಕ್ರಿಕೆಟ್ ವರ್ಲ್ಡ್ ಕಪ್ T20 ಕ್ರಿಕೆಟ್ ವರ್ಲ್ಡ್ ಕಪ್ ಬಂದುಬಿಟ್ಟು ತುಂಬಾ ಕುತೂಹಲ ಭರಿತವಾಗಿರುತ್ತೆ. ಯಾಕೆ ಗೊತ್ತಾ, ಇದು USA ಇಂತಹ ಒಂದು ಟೂರ್ನಿಮೆಂಟ್ ನಡೀತಾ ಇರೋದು ಇದೇ ಫಸ್ಟು ಕ್ರಿಕೆಟ್ ಟೂರ್ನಿಮೆಂಟು. ICC ಇಲ್ಲಿ ಆಯೋಜನೆ ಮಾಡಿದೆ. ಮತ್ತು ಕೆಲವಾರು ತಂಡಗಳು, ಹೊಸ ತಂಡಗಳು ಕೂಡ ಬಂದಿದ್ದಾವೆ. ಕೆನಡಾ ಫಸ್ಟಿಂದ ಇತ್ತಾದರೂ ಕೂಡ ಕೆನಡಾ ಏನಂತ ಹೇಳ್ಕೊಳ್ಳೋ ಅಂಥ ಟ್ಯಾಲೆಂಟ್ ಏನು ತೋರಿಸಿಲ್ಲ ಕೆನಡಾ. ಮತ್ತು USA ಕೂಡ ಅಂಥ ಒಳ್ಳೆ ಟ್ಯಾಲೆಂಟೆಡ್ ಟೀಮೇನೂ ಅಲ್ಲ. ಹಿಂಗಿರುವಾಗ ಇಲ್ಲಿನ ಕ್ರಿಕೆಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಎಲ್ಲರೂ ನೋಡಿ ಕ್ರಿಕೆಟನ್ನು. ಮತ್ತು ಯಾರು ಕೂಡ ಬೆಟ್ಟಿಂಗ್ ಆಡಬೇಡಿ. ಯಾಕಪ್ಪ ಅಂದರೆ ಬೆಟ್ಟಿಂಗ್ ಆಡೋದ್ರಿಂದ ಮನೆ ಮಠ ಎಲ್ಲ ಕೊಚ್ಕೊಂಡು ಹೋಗ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೇನು ಅನ್ನಿಸ್ತು ತಪ್ಪದೆ ಕಾಮೆಂಟ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಓಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.